ಗುರುವೇ, ಇದು ಯಾವುದೋ ಮಣ್ಣು ಗುಡ್ಡ ಅಲ್ಲ, ನಮ್ಮ ಜಮೀನಿನ ಸೆಂಟ್ರಲ್ಲಿರೋ ಹುತ್ತ. ಜಮೀನು ಮಧ್ಯಭಾಗದಲ್ಲಿದ್ದರೂ ಹಾಳಾಗದಂತೆ ಹಾಗೆ ಉಳಿಸ್ಕೊಂಡಿದ್ದೀವಿ. ಹುತ್ತ ಕ್ಲೀನ್ ಮಾಡಿ 2 ತಿಂಗಳಾಗಿತ್ತು, ಯಾಕಂದರೆ ಬೀಟ್ರೂಟ್ ಬೆಳೆ ಇತ್ತು. ಸೊ ಇವತ್ತು ಕ್ಲೀನ್ ಮಾಡೋಣ ಅಂತ ನಾನು ನನ್ನ ಅಜ್ಜಿ ಬೆಳಗ್ಗೆನೇ ಬಂದ್ವಿ. ಹಾಗೆ ಈ ಹುತ್ತನ ನಾವು ಅವಾಗವಾಗ ಕ್ಲೀನ್ ಮಾಡಿ ಪೂಜೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. ನೋಡಿ, ಈ ಹುತ್ತ ಇರುತ್ತೆ ನಮ್ಮ ಮನೆ ಹತ್ರನೇ. ಪ್ರತಿ ಬೆಳೆ ಕಟಾವಾದ ನಂತರ ನಾವು ಹುತ್ತನ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ಬಟ್ ಒಂದು ಪಕ್ಷ ನಾವು ಕ್ಲೀನ್ ಮಾಡಿ ಪೂಜೆ ಮಾಡಿಲ್ಲ ಅಂದರೆ ಅಣ್ಣ ನೇರವಾಗಿ ನಮ್ಮ ಮನೆ ಹತ್ರನೇ ದರ್ಶನ ಕೊಡ್ತಾನೆ. ಹಾಗೆ ನಾನು ಲಾಸ್ಟ್ ಟೈಮು ಈ ಹುತ್ತನ ಕ್ಲೀನ್ ಮಾಡಿ ಪೂಜೆ ಮಾಡಿ ವಿಡಿಯೋ ಹಾಕಿದ್ದೆ. ಯಾರೊಬ್ಬರು ನಮ್ಮ ಅಣ್ಣ ತಮ್ಮದಿರು ನಮ್ಮ ಧರ್ಮದ ಬಗ್ಗೆ ಕಮೆಂಟ್ ಮಾಡಿದರು. ಅವ್ರು ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದರೆ ಪರವಾಗಿರಲಿಲ್ಲ, ಬಟ್ ನಾನು ಧರ್ಮದ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ಏನು ಅಂತ ನೀವೇ ಓದಿ. ಹಿಂದೂಗಳು ನಿಮ್ಮಂಥ ಮೂರ್ಖರು ಬೇರೆ ಯಾರೂ ಇಲ್ಲ, ಹಾವು ಗಿಡ ಮರಗಳಿಗೆ ಪೂಜೆ ಮಾಡ್ತೀರಾ. ವಾವ್. ಸೊ ಬನ್ನಿ, ಈ ವಿಡಿಯೋದಲ್ಲಿ ಅಣ್ಣಂಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೋಣ, ಹಾಗೆ ನಮ್ಮ ನಾಗಪ್ಪಂಗೂ ಪೂಜೆ ಮಾಡೋಣ. ಅಣ್ಣ, ನಾವಿರೋದೇ ಹಿಂಗೆ, ಹುತ್ತಕ್ಕೂ ಪೂಜೆ ಮಾಡ್ತೀವಿ, ನಮ್ಮ ಜಮೀನಲ್ಲಿರೋ ಆರಿ ಮರ, ಬೇವಿನ ಮರ, ಹಳ್ಳಿ ಮರಕ್ಕೂ ಪೂಜೆ ಮಾಡ್ತೀವಿ. ಅಣ್ಣ, ನಮ್ಮದು ಸನಾತನ ಹಿಂದೂ ಧರ್ಮ, ನಾವಿರೋದೇ ಹಿಂಗೆ. ಅಣ್ಣ, ಹಾಗೆ ಇನ್ನೊಂದು ವಿಷಯ, ನಾವು ಹಾಲು ಕೊಡೋ ಗೋಮಾತೆನ ತಾಯಿ ಅಂತೆ ಪೂಜೆ ಮಾಡ್ತೀವಿ, ಅದು ಬಿಟ್ಟು ನಿಮ್ಮ ಥರ ಕಡ್ಕೊಂಡು ತಿನ್ನಲ್ಲ. ಅಣ್ಣ, ನಮ್ಮದು ಸನಾತನ ಹಿಂದೂ ಧರ್ಮ, ನಾವಿರೋದೇ ಹಿಂಗೆ. ಅಣ್ಣ, ಹಾಗೆ ನಮ್ಮ ತಾತನೂ ಹಿಂದೂ, ನಮ್ಮ ಅಪ್ಪನೂ ಹಿಂದೂ, ನಾನು ಹಿಂದೂ ಆಗಿನೇ ಸಾಯ್ತೀನಿ. ಅದು ಬಿಟ್ಟು ಯಾವುದೋ ಕಾಯಿಲೆ ಮೇಲಾಗೋಯ್ತು, ಮಕ್ಕಳು ಕಾಲೇಜ್ ಫೀಸ್ ಕೊಟ್ಟಿದ್ರಿ ಅಂತ ಮತಾಂತರ ಆಗಲ್ಲ. ಅಣ್ಣ, ನಮ್ಮದು ಸನಾತನ ಹಿಂದೂ ಧರ್ಮ, ನಾವಿರೋದೇ ಹಿಂಗೆ. ಫೈನಲಿ ಅಣ್ಣ, ನಾವಿರೋದು ಹಿಂದೂಸ್ತಾನದಲ್ಲಿ, ಆದರೆ ಇಲ್ಲಿನ ಸಂಪ್ರದಾಯಗಳಿಗೆ ಗೌರವ ಕೊಡಿ, ಇಲ್ಲ ಅಂದರೆ ಹೋಗ್ತಾ ಇರಿ. ಎನಿ ಡೌಟ್ಸ್ ಕಮೆಂಟ್ ಮಾಡಿ. ಜೈ ಹಿಂದ್.